ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡುಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಏಡಿ ಗೀ ರೋಸ್ಟ್ ಹೋಟೆಲ್ ರೀತಿ. ತುಂಬ ಟೇಸ್ಟ್ ಇರುತ್ತದೆ. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಏಡಿ ಗೀ ರೋಸ್ಟ್ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈಗ ಜಂಜಿ ತಗೊಂಡಿದ್ದೇನೆ. ಏಡಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು. ಇದನ್ನೀಗ ಕ್ಲೀನ್ ಮಾಡಿಟ್ಟಿದ್ದೇನೆ ಏಡಿಯನ್ನು. ಈಗ ಇದನ್ನು ಗೀ ರೋಸ್ಟ್ ಮಾಡುವ ಅಂತಿದ್ದೇನೆ. ಏಡಿ ಗೀ ರೋಸ್ಟ್ ತುಂಬ ಟೇಸ್ಟಾಗಿರ್ತದೆ. ಈಗ ಮೆಣಸೆಲ್ಲ ಉರಿಯಲಿಕ್ಕೆ ಒಂದು ಬಾಣಲ್ ತಗೊಂಡಿದ್ದೇನೆ. ಒಂದು 7-8 ಆಗುವಷ್ಟು ಉದ್ದ ಮೆಣಸು. ಇದು ಖಾರ ಸ್ವಲ್ಪ ಕಮ್ಮಿ ಇರ್ತದೆ, ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ. ಮೆಣಸು, ಬ್ಯಾಡಿಗೆ ಮೆಣಸು ಹಾಕಿದ ಮೇಲೆ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಕಿಕೊಳ್ಳಿ. ಜೀರಿಗೆ ಸಣ್ಣ ಸ್ಪೂನು, ಅರ್ಧ ಸ್ಪೂನ್ ಬೇಕಾದರೆ ಅರ್ಧ ಸ್ಪೂನ್ ಹಾಕಿಕೊಳ್ಬೋದು. ಒಂದು ಸಣ್ಣ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೀ ಸ್ಪೂನ್ಗಿಂತ ಕಡಿಮೆ ಹಾಕಿಕೊಳ್ಳಿದ್ದೇನೆ. ಮೆಂತ್ಯ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಕೈ ಆಗ್ಬೋದು. ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, 2 ಪೀಸು ಚಕ್ಕೆ ಮತ್ತು 2 ಲವಂಗ ಹಾಕಿಕೊಂಡಿದ್ದೇನೆ. ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ, ಖರ್ಚು ಹೋಗಿ ಬಿಡಬಾರ್ದು. ಮತ್ತು ಒಂದು 3 ಎಸಳು ಬೆಳ್ಳುಳ್ಳಿ, 1 ಪೀಸ್ ಆಗುವಷ್ಟು ಶುಂಠಿ. ಮತ್ತು ಇದಕ್ಕೆ ಈಗ ಕೊತ್ತಂಬರಿ ಹಾಕಿಕೊಳ್ತಿದ್ದೇನೆ. ಒಂದು 2-2.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿಕೊಳ್ಳಿ ಸಣ್ಣ ಸ್ಪೂನಲ್ಲಿ. ಹಾಕಿದ ಮೇಲೆ ಒಳ್ಳೆ ಉರಿಬೇಕು. ಈಗ ಇದಕ್ಕೆ ಸಣ್ಣ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಒಳ್ಳೆ ಉರಿಯಿರಿ, ಸಣ್ಣ ಉರಿಯಲ್ಲಿಟ್ಟು, ಖರ್ಚು ಹೋಗಿ ಬಿಡಬಾರ್ದು. ಸಣ್ಣ ಉರಿಯಲ್ಲಿಟ್ಟು ಇಟ್ಕೊಳ್ಳಿ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ. ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು 7-8 ಎಸಲಾಗುವಷ್ಟು ಗೋಡಂಬಿ ಹಾಕನ್ನು ಹಾಕಿಕೊಳ್ತಿದ್ದೇನೆ. ಹಾಕಿದ ಮೇಲೆ ಒಳ್ಳೆ ಹೀಗೆ ಉರಿಯಿರಿ, ಸಾಕು. ಇನ್ನು ಇದನ್ನು ಕಡಿಲಿಕ್ಕುಂಟು, ನೈಸ್ ಆಗುವಾಗೆ ಕಡಿಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಈಗ ಹುರಿದಿದ್ದೆಲ್ಲ ಹಾಕಿಕೊಳ್ಳಿ. ಹುರಿದಿದ್ದೆಲ್ಲ ಹಾಕಿ ಈಗ ಇದಕ್ಕೆ ಹುಳಿ ಹಾಕಿಕೊಳ್ತಿದ್ದೇನೆ. ಎಲ್ಲವನ್ನು ಹಾಕಿದ್ದೇನೆ ನಾನು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ ಹಾಕಿಕೊಳ್ಳಿ. ಈಗ ಇದಕ್ಕೆ ನೀರು ಹಾಕಿ ನೈಸ್ ಆಗುವಾಗ ಕಡಿದುಕೊಳ್ಳಿ. ಕಡೀರಿ. ಈಗ ಒಂದು ಬಾಣಲ್ ತಗೊಂಡಿದ್ದೇನೆ. ಫಸ್ಟಿಗೆ ನಾನು ಏಡಿಯನ್ನು ಸ್ವಲ್ಪ ಬೇಯಿಸ್ಕೊಳ್ತಿದ್ದೇನೆ. ಈಗ ಹಾಕಿಕೊಳ್ಳಿ. ಈಗ ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಮತ್ತೆ ಬೇಕಾದ ರುಚಿ ನೋಡಿ ಹಾಕಿಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕಿಕೊಳ್ಬೇಕು. ಈಗ ಒಂದು ಚಿಟಿಕೆ ಆಗುವಷ್ಟು ಅರಸಿನ ಹುಡಿ ಹಾಕಿಕೊಳ್ತಿದ್ದೇನೆ. ಆಗ ಹಾಕಿದ್ದೇನೆ, ಸಾಕು. ಮತ್ತು ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ಮತ್ತು ಇದು ಸ್ವಲ್ಪ ಬೇಯಲಿ. ಮತ್ತು ಮಸಾಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಇದನ್ನು ಹಾಕಿಕೊಳ್ಳಿಕ್ಕೆ ಉಂಟು. ಈಗ ಇದನ್ನು ಮುಚ್ಚಿಡಿ, ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಬೇಯಲಿ. ಈಗ ಸ್ವಲ್ಪ ಹೊತ್ತಾಗಿದೆ, ಸಾಕು. ಇನ್ನು ಮಸಾಲೆ ಒಟ್ಟಿಗೆಲ್ಲ ಬೇಯಲಿಕ್ಕೆ ಉಂಟು, ಆವಾಗ ಬೇಯ್ತದೆ, ಸಾಕು. ಗ್ಯಾಸ್ ಆಫ್ ಮಾಡಿದ್ದೇನೆ. ಬೇರೆ ಪಾತ್ರೆ ಹಾಕಿಕೊಳ್ತಿದ್ದೇನೆ. ಅದೇ ಬಾಣಲೆಯಲ್ಲಿ ನಾನು ಮಸಾಲೆ ಎಲ್ಲ ರೆಡಿ ಮಾಡುವಂತಿದ್ದೇನೆ. ಇದಕ್ಕೆ ಈಗ ತುಪ್ಪ ಹಾಕಿಕೊಳ್ಬೇಕು. ಇದು ಗೀ ರೋಸ್ಟ್ ಹೇಳಿದರೆ ತುಪ್ಪವೇ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಒಂದು 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಇನ್ನೂ 1 ಸ್ಪೂನು ತುಪ್ಪ ಹಾಕಿಕೊಳ್ತಿದ್ದೇನೆ. ಸಣ್ಣಗೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿ, ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ. ನೀರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಒಂದು ದೊಡ್ಡ ನೀರುಳ್ಳಿ ಹಾಕಿದೆ. ಮತ್ತು ಕರಿಬೇವು ಹಾಕಿಕೊಳ್ಳಿ. ಮತ್ತು ಹೀಗೆ ಉರಿಯಿರಿ ತುಪ್ಪದಲ್ಲಿ. ಹೀಗೆ ಉರಿಯಿರಿ.
ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮತ್ತೆ ಇದು ಹಾಕ್ಬೋದು. ನಿಮಗೆ ಎಣ್ಣೆ ಬೇಕು ಅಂತ ಹೇಳಿದರೆ ಹಾಕಿಕೊಳ್ಬೋದು, ಸ್ವಲ್ಪ ಬೇಕಾದರೆ ತೆಂಗಿನ ಎಣ್ಣೆ ಬೇಕಾದರೆ ಹಾಕಿಕೊಳ್ಬೋದು, ಟೇಸ್ಟ್ ಆಗ್ತದೆ. ಮತ್ತು ಒಳ್ಳೆ ಉರಿಯಿದೆ. ಮತ್ತು ಇದಕ್ಕೆ ಮಸಾಲೆ ಹಾಕಿಕೊಳ್ಬೇಕು. ಈಗ ಕಲರ್ ಚೇಂಜ್ ಆಗಿದೆ ನೀರುಳ್ಳಿ ತುಪ್ಪದಲ್ಲಿ. ಇವಾಗ ಕರ್ದಿಟ್ಟ ಮಸಾಲೆ ಹಾಕಿಕೊಳ್ತೀವಿ. ಮಸಾಲೆಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿಕೊಳ್ತಿದ್ದೇನೆ. ಮಸಾಲೆ ಎಲ್ಲ ಬೇಯಲಿಕ್ಕುಂಟು. ಹಾಗೆ ಸ್ವಲ್ಪ ಸಣ್ಣ ಗ್ಲಾಸ್ 1 ಗ್ಲಾಸ್ ಬೇಕಾದರೆ ಹಾಕಿಕೊಳ್ಬೋದು. ಇದು ಮಸಾಲೆ ಬೇಯಬೇಕು. ಮಸಾಲೆ ಒಳ್ಳೆ ಕುದಿ ಬಂದು ಬೇಯಬೇಕು, ಆವಾಗ ಟೇಸ್ಟ್ ಆಗೋದು. ಮತ್ತು ಇದಕ್ಕೆ ರುಚಿ ನೋಡಿಕೊಳ್ಳಿ, ಉಪ್ಪು ಬೇಕಾದರೆ ಹಾಕಿಕೊಳ್ಳಿ. ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ, ಅದು ಬೇಯುವಾಗ ಉಪ್ಪು ಹಾಕಿದ್ದೇನೆ. ಹಾಗೆ ಒಳ್ಳೆ ಒಮ್ಮೆ ಕುದಿ ಬರಲಿ, ಮತ್ತು ಎಣ್ಣೆ ತುಪ್ಪ ಬಿಡಬೇಕು. ಹಾಗೆ ಕುದಿ ಬಂದು ಒಳ್ಳೆ ಕುದಿ ಬರ್ತಾ ಉಂಟು, ತುಪ್ಪ ಎಲ್ಲ ಬಿಟ್ಟಿದೆ. ನಿಮಗೆ ಇನ್ನೂ ಬೇಕು ತುಪ್ಪ ಹೇಳುವವರು ಸ್ವಲ್ಪ ಬೇಕಾದರೆ ಹಾಕಿಕೊಳ್ಬಹುದು. ಮತ್ತು ಮಸಾಲೆ ಒಂದು 2 ನಿಮಿಷವರೆಗೆ ಒಳ್ಳೆ ಕುದಿ ಬಂದಿದೆ, ಎಣ್ಣೆ ಬಿಟ್ಟಿದೆ ನೋಡಿ, ಎಲ್ಲ ತುಪ್ಪ ಬಿಟ್ಟಿದೆ ನೋಡಿ. ಮತ್ತು ಇದಕ್ಕೆ ಈಗ ಇದು ಏಡಿ ಹಾಕಿ ಬೇಯುವಾಗ ಸ್ವಲ್ಪ ನೀರಿದ್ದದ್ದು ಅದನ್ನು ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ. ಮತ್ತು ಏಡಿ ಎಲ್ಲ ಹಾಕಿಕೊಳ್ಳಿ. ಈಗ ಹಾಕಿದ ಮೇಲೆ ಒಳ್ಳೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ದೊಡ್ಡ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಇನ್ನು ಇದು ಮಸಾಲೆ ಒಟ್ಟಿಗೆ ಬೇಯಬೇಕು. ಎಲ್ಲ ನೋಡಿಕೊಳ್ಳಿ. ಮತ್ತು ಇದು ಮಸಾಲೆ ಒಟ್ಟಿಗೆ ಬೇಯಲಿ, ಮಸಾಲೆ ಒಟ್ಟಿಗೆ ಬೇಯಲಿ, ಮುಚ್ಚಿ. ಈಗ ಸ್ವಲ್ಪ ಹೊತ್ತಾಗಿದೆ, ಸಾಕು ಮಸಾಲೆ ಒಟ್ಟಿಗೆ ಬೆಂದದ್ದು. ಮತ್ತು ಇದನ್ನು ತೆರೆದಿಟ್ಟೇ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ. ಮಸಾಲೆ ಬೇಡ ಅಂತ ಹೇಳುವವರು, ಇನ್ನೂ ರೋಸ್ಟ್ ಆಗಲಿ ಅಂತ ಹೇಳುವವರು ಸ್ವಲ್ಪ ಹೀಗೆ ತೆರೆದಿಟ್ಟೇ ರೋಸ್ಟ್ ಮಾಡಿ. ತೆರೆದಿಟ್ಟು ಈಗ ಎಲ್ಲ ರೋಸ್ಟ್ ಆಗಿದೆ. ಮಸಾಲೆ ಇನ್ನೂ ಡ್ರೈ ಆಗ್ತದೆ ಇದು. ಇವಾಗ ನಾನು ಒಳ್ಳೆ ಪರಿಮಳ ಬರ್ತುಂಟು, ಘಮ ಘಮ ಅಂತೇಳಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾನು ಗ್ಯಾಸು ಆಫ್ ಮಾಡಿಬಿಡ್ತೇನೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ. ಸೂಪರ್ ಆಗಿರುವಂಥ ಏಡಿ ಗೀ ರೋಸ್ಟ್ ರೆಡಿಯಾಗಿದೆ ನೋಡಿ. ಎಷ್ಟು ಒಳ್ಳೆ ಡ್ರೈ ಆಯಿತು ಅಂತೇಳಿ. ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನೋಡಿ. ಸೂಪರ್ ಆಗಿರುವಂಥ ಏಡಿ ಗೀ ರೋಸ್ಟ್ ರೆಡಿಯಾಗಿದೆ, ಹೋಟೆಲ್ ರೀತಿ ನೋಡಿ. ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಏಡಿ ಗೀ ರೋಸ್ಟ್, ತುಂಬ ಟೇಸ್ಟಾಗಿರ್ತದೆ. ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.